ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತಾರೆ, ಆ ಕೆಪಾಸಿಟಿ ಇದೆ. ಆದ್ರೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಇಲ್ಲೇ ಖ್ಯಾತಿಗಳು ಕೂಡ ಜಾಸ್ತಿ ಇದಾವೆ. ಆ ಖ್ಯಾತಿಗಳನ್ನು ಯಾವ ರೀತಿ ಎದುರಿಸ್ತೀರಾ ಮತ್ತೆ ನಿಭಾಯಿಸ್ತಾರೆ? ನಾನೇನು ಹೊಸದಾಗಿ ಮಂತ್ರಿ ಆಗಿಲ್ಲ, ಇದು 4ನೇ ಬಾರಿಗೆ ಆಗಿರ್ತಕ್ಕಂಥದ್ದು. ಖ್ಯಾತೆ ಮಾಡೋದು ನಮ್ಮ ಜೊತೆಗೇನು ಮಾಡ್ಬೇಕಲ್ಲ. ಖ್ಯಾತೆ ಮಾಡಿದರೆ ಅವ್ರಿಗೆ ಪರಿಹಾರ ಸಿಗದ ಸಂದರ್ಭದಲ್ಲಿ ಖ್ಯಾತೆ ಮಾಡ್ತಿರ್ತಾರೆ, ಅದ್ರ ಪರಿಹಾರ ಕಂಡುಕೊಂಡು ಅದನ್ನು ಸರಿ ಮಾಡುವಂತ ಕೆಲಸ ಮಾಡೋಣ. ಇದು ಬಳ್ಳಾರಿಗೆ ಸಚಿವ ಸ್ಥಾನ ಸಿಗ್ತದೆ. ಬೆಳಗಾವಿ ಇದರಲ್ಲಿ ರಾಜಕೀಯ ತೂಕ ಹೆಚ್ಚಾಯಿತು, ಬೆಳಗಾವಿಗೆ ಇನ್ನೂ ಅನುದಾನ ಬರ್ಬೋದು, ಏನ್ ನಡೀತು ನೋಡ್ಬೇಕು, ಅದನ್ನ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಒಟ್ಟು ನಮ್ಮ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿಗೆ ಏನು ಪ್ಲಾನ್ ಮಾಡಬೇಕು ಪ್ಲಾನ್ ಮಾಡ್ತಾರೆ. ಸರ್, ನಿಮ್ದೊಂದು ಕನಸಿನ ಒಂದು ಬಹಳ ಕಾಳಜಿ ಇರುವಂತಹ ಒಂದು ವಿಚಾರ ಏನಂದ್ರೆ ತೂಕದಲ್ಲಿ ಮೋಸ, ಕಾರ್ಖಾನೆಗಳಲ್ಲಿ ರೈತರಿಗೆ ತೂಕದಲ್ಲಿ ಮೋಸ ಆಗ್ತಾ ಇದೆ ಅನ್ನುತ್ತ ನೀವು ಸದನದ ಒಳಗೆ ಹೊರಗೆ ಎರಡು ಕಡೆ ಧ್ವನಿ ಎತ್ತಿ ರೈತರ ಪರವಾಗಿ ನಿಂತಿದ್ರಿ. ಈಗ ನೀವು ಸರ್ಕಾರದ ಒಳಗಡೆ ಹೋಗಿಬಿಟ್ಟಿದ್ರ, ಅದನ್ನ ಯಾವ ರೀತಿಯಾಗಿ ಪರಿಹಾರ ಮಾಡ್ತೀರಿ? ಸಂಬಂಧಪಟ್ಟಂತ ಸಚಿವರ ಜೊತೆಗೆ ಕೂತ್ಕೊಂಡು ಏನ್ ಮಾಡಬೇಕು, ಏನು ಯಾವ ತರದಿಂದ ನಡ್ಕೋಬೇಕು ಅನ್ನುವಂಥದ್ದು ಅವ್ರ ಜೊತೆಗೆ ಚರ್ಚೆ ಮಾಡಿ ಅದನ್ನ ತೀರ್ಮಾನ ಮಾಡಲಿಕ್ಕೆ ನಾನು ಸಂಬಂಧಪಟ್ಟಂತ ಯಾರಿಗೆ ಸಕ್ಕರೆ ಇಲಾಖೆ ಹೋಗುತ್ತೆ ಅವ್ರ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ತೀರ್ಮಾನ ಮಾಡ್ತೀವಿ. ಬರುವಂತ ಹಂಗಾಮದಲ್ಲಿ ಸಂಪೂರ್ಣ ನಿಲ್ಲಿಸ್ಲಿಕ್ಕೆ ಆಗದೇ ಇದ್ರು ಸಹಿತ 90 ಭಾಗ ಆದ್ರೂ ನಿಲ್ಲಿಸುವಂತ ಕೆಲಸ ಮಾಡ್ತೀವಿ. ತಮ್ಮ ಕ್ಷೇತ್ರದಲ್ಲಿ 1 ಲಕ್ಷ ಟನ್ ಗುರಿ ಇಟ್ಕೊಳ್ತೀವಿ, 75,000 ಈಗಾಗಲೇ ನಮ್ಮ ತಾಲೂಕದಲ್ಲಿ 76 ಲಕ್ಷ ಟನ್ ಕಬ್ಬು ಬೆಳೆಯುತ್ತೆ ರಿಪೋರ್ಟ್ ಪ್ರಕಾರ. ಬಹುಶಃ ಅದು 28 ಒಳಗಾಗಿ 2 ಯೋಜನೆಗಳ 36 ಶಾಸಕರು ಇರುವಂತ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಟೇಕಪ್ ಆಗ್ತಾ ಇಲ್ಲ ಅನ್ನೋಂಥದ್ದು. ನಾಯಕತ್ವ ಬದಲಾವಣೆ ಆಯ್ತು, ಈಗ ಸಚಿವ ಸಂಪುಟ ವಿಸ್ತರಣೆ, ಖಾಸಗಿ ವಿಸ್ತರಣೆ ಇದರಲ್ಲಿ ನೋಡ್ತಾ ಇದೆ. ಜೊತೆಗೆ ನೆರೆ ಒಂದ್ ಕಡೆ ನೆರೆ ಇದೆ, ಒಂದ್ ಕಡೆ ಬರ ಇರುವಂತದ್ದು. ಹಂಗಾಗಿ ಎಲ್ಲೋ ಒಂದ್ ಕಡೆ ಸರಿಯಾಗಿ ಟೇಕಪ್ ಆಗ್ತಾ ಇಲ್ಲ, ಇದರಲ್ಲಿನ ಕಾಳ ಕಳೆದಿದ್ದಾರೆ ಅನ್ನೋಂಥದ್ದು ಯಾರು ಹೇಳ್ತಾರೆ? ಚರ್ಚೆ ಆಗ್ತಿದೆ ಸರ್, ಬಿಜೆಪಿಯವರು ಆರಂಭ ಮಾಡ್ತಿದ್ದಾರೆ. ಚರ್ಚೆ ಆಗುತ್ತೆ ರೀ, ಅವರು ವಿರೋಧ ಪಕ್ಷದವ್ರು ಚರ್ಚೆ ಮಾಡಲೇಬೇಕು. ಜೀವಂತವಾಗಿ ಉಳಿಬೇಕಾದ್ರೆ ಅವ್ರು ಚರ್ಚೆ ಮಾಡಬೇಕು, ಇಲ್ಲದ್ರೆ ಅವರು ಕೋಮಾಕ್ ಹೋಗ್ತಾರೆ. ಚರ್ಚೆ ಮಾಡಬೇಕಾಗುತ್ತೆ. ವಿರೋಧ ಪಕ್ಷ ಜೀವಂತವಾಗಿ ಇಡಬೇಕಾದ್ರೆ ಮತ್ತು ಅವರು ಇದನ್ನ ಮಾಡದೆ ಹೋದ್ರೆ 28ಕ್ಕೆ ವಿರೋಧ ಪಕ್ಷದಲ್ಲೂ ಕೂಡಕ್ಕೆ ಅವ್ರಿಗೆ ಅವಕಾಶ ಇರಲ್ಲ. ಬೇರೆ ಯಾರಾದ್ರೂ ಬರ್ಬೋದು. ಮತ್ತೆ ಅಟ್ಲೀಸ್ಟ್ 28ಕ್ಕೆ ವಿರೋಧ ಪಕ್ಷ ಸ್ಥಾನಗಳಾದ್ರೂ ಕಾಯ್ಕೋಬೇಕಲ್ಲ ಅವ್ರು. ಅದಕ್ಕೂ ಸ್ವಲ್ಪ ಅವ್ರು ಓಡಾಡಬೇಕಾಗತ್ತೆ. ಅವ್ರು ಓಡಾಡಿ ಅಧ್ಯಯನ ಮಾಡಿ ನಮಗೇನು ಸಲಹೆಗಳನ್ನು ಕೊಡ್ತಾರೆ ಅದನ್ನ ಸಲಹೆಗಳನ್ನು ಸ್ವೀಕಾರ ಮಾಡ್ತೀವಿ. ಒಂದು, ಮೊನ್ನೆ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಆದ್ಮೇಲೆ ಸಚಿವ ಸಂಪುಟದ ಸಭೆಯನ್ನ ಕರೆದಿದ್ರು. ಖಾತೆ ಅದನ್ನ ಆಮೇಲೆ ನೋಡೋಣ, ಆಮೇಲೆ ಅದನ್ನೆಲ್ಲವೂ ಕೂಡ ಹಂಚಿಕೆ ಮಾಡ್ತೀವಿ. ತಕ್ಷಣದಿಂದ 31 ಜಿಲ್ಲೆಗೇನು ಪ್ರತಿಯೊಬ್ಬ ಸಚಿವರು ಆ ಜಿಲ್ಲೆಗೆ ಹೋಗಬೇಕು, 2 ದಿವಸ ಸಂಚಾರ ಮಾಡಬೇಕು, ಪ್ರತಿಯೊಂದು ವಿಧಾನಸಭೆಯ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು. ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡನ್ನೂ ಕೂಡ ವೀಕ್ಷಣೆ ಮಾಡಿಕೊಂಡು ಅದನ್ನ ನಾಳೆ ನಡೀತಕ್ಕಂಥ ಬುಧವಾರದ ಸಚಿವ ಸಂಪುಟದಲ್ಲಿ ಅದನ್ನ ವರದಿಯನ್ನು ಕೊಡಬೇಕು. ಅದನ್ನು ಎಲ್ಲೆಲ್ಲಿ ತುರ್ತು ಕ್ರಮಗಳನ್ನು ತಗೋಬೇಕು ಅದನ್ನು ತುರ್ತು ಕ್ರಮಗಳನ್ನು ತಗೊಳ್ಳಿಕ್ಕೆ ಎಲ್ಲ ಸಚಿವರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ರು. ನಾನು 2 ದಿವಸಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿ ಕೊಟ್ಟಿದ್ದೀನಿ. 6 ವಿಧಾನಸಭೆಯಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದೀನಿ. ಪ್ರತ್ಯಕ್ಷವಾಗಿ ಬೆಳೆ ಹಾನಿ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡೂ ಕೂಡ ವೀಕ್ಷಣೆ ಮಾಡಿದ್ದೀನಿ. ನಾಳೆ ಬುಧವಾರ ದಿವಸ ಮುಖ್ಯಮಂತ್ರಿಗಳಿಗೆ ಅದನ್ನು ವರದಿ ಕೊಡುವಂಥದ್ದು ಮಾಡ್ತು. ಇದು ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಸಚಿವರು ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಾನು ನಿನ್ನೆ ರಾತ್ರಿ 12 ಗಂಟೆಗೆ ನಾನು ಇಲ್ಲಿ ಬಂದಿರೋದು. 6 ಕ್ಷೇತ್ರದ ವೀಕ್ಷಣೆ ಮಾಡಿದ್ದೀನಿ. ಅಲ್ಲಿ ಬೆಳೆ ಹಾನಿ ಇರಬಹುದು, ಬರಗಾಲ ಪರಿಸ್ಥಿತಿ ಇರಬಹುದು, ಅತಿವೃಷ್ಟಿ ಇರಬಹುದು, ಎಲ್ಲವನ್ನೂ ಕೂಡ ನಾನು ವೀಕ್ಷಣೆ ಮಾಡ್ಕೊಂಡು ಬಂದೀನಿ. ಅವರು ಟೇಕಪ್ ಆಗಿಲ್ಲ ಅನ್ನೋದು ನಾವೇನು ಶುರು ಮಾಡಿದ್ವಲ್ಲ, ಇದಕ್ಕೆ ಪರ್ಯಾಯವಾಗಿ ವಿರೋಧ ಪಕ್ಷ ಮಲಗಿದೆಯಲ್ಲ, ಏನ್ ಮಾಡ್ತಾ ಇದೆ, ಜೀವಂತ ಇಲ್ಲಲ್ಲ ಅಂತ ಹೇಳಿ ಜನ ಮಾತಾಡೋದಕ್ಕೆ ಆ ಜನರಿಗೆ ಸಮಾಧಾನ ಆಗೋಗೋಸ್ಕರ ಆದ್ರೂ ಸಹಿತ ಅವ್ರು ಮಾಡಬೇಕು ಅಂತಕ್ಕಂಥದ್ದು ಮಾಡಿದರೆ ಅವ್ರಿಗೆ ಒಳ್ಳೇದಾಗಿ. ಈಗ ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತಾರೆ, ಆ ಕೆಪಾಸಿಟಿ ಇದೆ. ಆದ್ರೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಇಲ್ಲೇ ಖ್ಯಾತಿಗಳು ಕೂಡ ಜಾಸ್ತಿ ಇದಾವೆ. ಆ ಖ್ಯಾತಿಗಳನ್ನು ಯಾವ ರೀತಿ ಎದುರಿಸ್ತೀರಾ ಮತ್ತೆ ನಿಭಾಯಿಸ್ತಾರೆ? ನಾನೇನು ಹೊಸದಾಗಿ ಮಂತ್ರಿ ಆಗಿಲ್ಲ, ಇದು 4ನೇ ಬಾರಿಗೆ ಆಗಿರ್ತಕ್ಕಂಥದ್ದು. ಖ್ಯಾತೆ ಮಾಡೋದು ನಮ್ಮ ಜೊತೆಗೇನು ಮಾಡ್ಬೇಕಲ್ಲ.
ಖ್ಯಾತೆ ಮಾಡಿದರೆ ಅವ್ರಿಗೆ ಪರಿಹಾರ ಸಿಗದ ಸಂದರ್ಭದಲ್ಲಿ ಖ್ಯಾತೆ ಮಾಡ್ತಿರ್ತಾರೆ, ಅದ್ರ ಪರಿಹಾರ ಕಂಡುಕೊಂಡು ಅದನ್ನು ಸರಿ ಮಾಡುವಂತ ಕೆಲಸ ಮಾಡೋಣ. ಇಬ್ರು ಬಲ್ಲಾಢ್ಯರಿಗೆ ಸಚಿವ ಸ್ಥಾನ ಸಿಕ್ತು ಸರ್. ಬೆಳಗಾವಿ ಇದರಲ್ಲಿ ರಾಜಕೀಯ ತೂಕ ಹೆಚ್ಚಾಯ್ತು, ಬೆಳಗಾವಿಗೆ ಇನ್ನೂ ಅನುದಾನ ಬರ್ಬೋದು, ಇನ್ನೊಂದು ಸ್ಥಾನದ ಬೇಡಿಕೆ ಇತ್ತು. ಏನ್ ನಡೀತು? ನೋಡ್ಬೇಕು, ಅದನ್ನ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಒಟ್ಟು ನಮ್ಮ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿಗೆ ಏನು ಪ್ಲಾನ್ ಮಾಡಬೇಕು ಪ್ಲಾನ್ ಮಾಡ್ತಾರೆ. ಸರ್, ನಿಮ್ದೊಂದು ಕನಸಿನ ಮತ್ತು ಬಹಳ ಕಾಳಜಿ ಇರುವಂತಹ ಒಂದು ವಿಚಾರ ಆಗಿದೆ. ಏನಂದ್ರೆ ತೂಕದಲ್ಲಿ ಮೋಸ, ಕಾರ್ಖಾನೆಗಳಲ್ಲಿ ರೈತರಿಗೆ ತೂಕದಲ್ಲಿ ಮೋಸ ಆಗ್ತಾ ಇದೆ ಅನ್ನುತ್ತ ನೀವು ಸದನದ ಒಳಗೆ ಹೊರಗೆ ಎರಡು ಕಡೆ ಧ್ವನಿ ಎತ್ತಿ ರೈತರ ಪರವಾಗಿ ನಿಂತಿದ್ರಿ. ಈಗ ನೀವು ಸರ್ಕಾರದ ಒಳಗಡೆ ಹೋಗಿಬಿಟ್ಟಿದ್ದೀರಾ, ಅದನ್ನ ಯಾವ ರೀತಿಯಾಗಿ ಪರಿಹಾರ ಮಾಡ್ತೀರಿ? ಸಂಬಂಧಪಟ್ಟಂತ ಸಚಿವರ ಜೊತೆಗೆ ಕೂತ್ಕೊಂಡು ಏನ್ ಮಾಡಬೇಕು, ಏನು ಯಾವ ತರದಿಂದ ನಡ್ಕೋಬೇಕು ಅನ್ನುವಂಥದ್ದು ಅವ್ರ ಜೊತೆಗೆ ಚರ್ಚೆ ಮಾಡಿ ಅದನ್ನು ತೀರ್ಮಾನ ಮಾಡಲಿಕ್ಕೆ ನಾನು ಸಂಬಂಧಪಟ್ಟಂತ ಯಾರಿಗೆ ಸಕ್ಕರೆ ಇಲಾಖೆ ಹೋಗುತ್ತೆ ಅವ್ರ ಜೊತೆಗೂಡ್ಕೊಂಡು ಚರ್ಚೆ ಮಾಡಿ ಅದನ್ನು ತೀರ್ಮಾನ ಮಾಡ್ತೀವಿ. ಬರುವಂತ ಹಂಗಾಮದಲ್ಲಿ ಸಂಪೂರ್ಣ ನಿಲ್ಲಿಸ್ಲಿಕ್ಕೆ ಆಗದೇ ಇದ್ರು ಸಹಿತ 90 ಭಾಗ ಆದ್ರೂ ನಿಲ್ಲಿಸುವಂತ ಕೆಲಸ ಮಾಡ್ತೀವಿ. ತಮ್ಮ ಕ್ಷೇತ್ರದಲ್ಲಿ 1 ಲಕ್ಷ ಟನ್ ಗುರಿ ಇಟ್ಕೊಂಡಿದ್ವಿ, 75,000 ಇದಾಗಿದೆ. ಈಗಾಗಲೇ ನಮ್ಮ ತಾಲೂಕದಲ್ಲಿ 76 ಲಕ್ಷ ಟನ್ ಕಬ್ಬು ಬೆಳೆಯುತ್ತೆ ರಿಪೋರ್ಟ್ ಪ್ರಕಾರ. ಬಹುಶಃ ಅದು 28 ಒಳಗಾಗಿ 2 ಯೋಜನೆಗಳು ಪ್ರಾರಂಭ ಆಗಿದೆ. ಒಂದು ಅಮಾಜೇಶ್ವರಿ, ಇನ್ನೊಂದು ಬಸವೇಶ್ವರ. ಬಸವೇಶ್ವರನು 90 ಭಾಗ ಮುಗಿದಿದೆ, ಅಮಾಜೇಶ್ವರ 90 ಭಾಗ ಮುಗಿದಿದೆ. 2 ತಿಂಗಳಲ್ಲಿ ಆ ಕೆಲಸ ಪೂರ್ಣ ಮಾಡಬೇಕು ಅಂತಕ್ಕಂಥ ಒಂದು ಟೈಮ್ ಬೌಂಡ್ ಇಟ್ಕೊಂಡಿದ್ವಿ. ಈ ವರ್ಷಕ್ಕೆ ನಾವು ನೀರು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ಅದು 27-28ನೇ ಹಂಗಾಮದಲ್ಲಿ 1 ಕೋಟಿ ಟನ್ ಕಬ್ಬನ್ನ ಬೆಳೀತಕ್ಕಂಥ ತಾಲೂಕ ಇಡೀ ರಾಜ್ಯದಲ್ಲಿ ಯಾವುದಾದ್ರೆ ಅದು ಅಥಣಿ ತಾಲೂಕು ಆಗುತ್ತೆ. ಜಿಲ್ಲೆಯಲ್ಲಿ 2 ಸಾಹುಕಾರಗಳು ಮಂತ್ರಿಯಾಗಿದ್ದಾರೆ. ನಾನಂತೂ ಸಾಹುಕಾರ ಅಲ್ಲ, ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ರೈತ. ಕೃಷಿ ಮಹಾವಿದ್ಯಾಲಯ ಕಾಮಗಾರಿ ಸ್ವಲ್ಪ ದಿವಸ ಬೇಕು. DPR ಆಗ್ತಾ ಇದೆ, ಜಮೀನು ಗುರುತಾಗಿದೆ. ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ದಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರ ಮಾಡ್ತಕ್ಕಂಥ ಹಂತದಲ್ಲಿದೆ. ಅದನ್ನು ಮಾಡ್ಕೊಂಡು DPR ರೆಡಿ ಆಗ್ತಾ ಇದೆ. ಅದಾದಮೇಲೆ ಟೆಂಡರ್ ಪ್ರಕ್ರಿಯೆ ಮುಗಿಸ್ಕೊಂಡು ಅದನ್ನ ಮುಂದೆ ನಮ್ಮ ಅಮಾಜೇಶ್ವರಿ ಯೋಜನೆ ಉದ್ಘಾಟನಾ ಸಮಾರಂಭ ಏನು ಬರುತ್ತಲ್ಲ ಆ ಸಂದರ್ಭದಲ್ಲಿ ಭೂಮಿ ಪೂಜೆ ಮಾಡಬಹುದು ಅಂತಕ್ಕಂಥ ಒಂದು ಆಲೋಚನೆ ಇಟ್ಬಿಟ್ಟು. ಸರ್, ಈಗ ಇನ್ನೊಂದು ಲಕ್ಷ್ಮಣ್ ಸವದಿ ಅವರು ಪಕ್ಷದ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವುದಿಲ್ಲ, ಪಕ್ಷದ ಕಚೇರಿಗೆ ಬರುವುದಿಲ್ಲ ಅನ್ನುವಂತ ಒಂದು ಆರೋಪ ಇದೆ ಸರ್. ಪಕ್ಷದ ಕಚೇರಿಗೆ ಕಾರ್ಯಕರ್ತರನ್ನು ಭೇಟಿಯಾಗಿ ಇರುವಂತಹ ಕಾರ್ಯಕ್ರಮ ನಡೆದಿರ್ತಾರೆ. ನಾನು ಯಾವುದೇ ಜಿಲ್ಲೆಗೆ ಹೋಗಲಿ, ಯಾವುದೇ ತಾಲೂಕಕ್ಕೆ ಹೋಗಲಿ, ಹೋದ್ಮೇಲೆ ಮೊದಲನೇ ಭೇಟಿ ಪಕ್ಷದ ಕಾರ್ಯಾಲಯಕ್ಕೆ. ನಿನ್ನೆ ನಾನು 6 ಕ್ಷೇತ್ರದಲ್ಲಿ ಹೋದಾಗ 6 ಕ್ಷೇತ್ರದ ಅಲ್ಲಿ ವಿಧಾನಸಭಾ ಕ್ಷೇತ್ರದ ಏನು ತಾಲೂಕು ಮಟ್ಟದ ಕಚೇರಿಗಳಿದ್ದಾವೆ, ಕಾರ್ಯಾಲಯಗಳಿದ್ದಾವೆ, ಅಲ್ಲಿ ಭೇಟಿಯಾಗಿ ಆಮೇಲೆ ಅಧಿಕಾರಿಗಳ ಸಭೆ ಮಾಡಿದ್ದೀನಿ. ನಾನು ಇವತ್ತು ದಿಢೀರಂತೆ ಈ ಕಡೆದು ಬಂದಿರತಕ್ಕಂಥದ್ದು. ಇವತ್ತು ನಾನು ಕಚೇರಿಗೆ ಯಾಕೆ ಹೋಗೋದಿಲ್ಲ ಅಂದರೆ ಅವ್ರಿಗೆ ಯಾರಿಗೆ ನಾನು ತಿಳಿಸಿಲ್ಲ. ನಾನು ಕಾರವಾರ ಮುಗಿಸೊಂದು ಆಕಸ್ಮಿಕವಾಗಿ ಬಂದಿರತಕ್ಕಂಥದ್ದು. ಒಂದು ನಿಗದಿ ಮಾಡಿಕೊಂಡು ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ಬರೀ ನಾಮಕವಾಸ್ತಕ್ಕೆ ಹೋಗಿ ಭೇಟಿ ಆಗೋದಲ್ಲ, ಫೇಸ್ ವಾಶ್ ಮಾಡಲಿಕ್ಕಲ್ಲ. ಹೋಗಿ 1 ಗಂಟೆ 2 ಗಂಟೆ ಕೂತು ಕಾರ್ಯಕರ್ತರ ಭಾವನೆ ಏನಿದೆ, ಕಾರ್ಯಕರ್ತರ ಅನಿಸಿಕೆ ಏನಿದೆ, ಅವ್ರ ಸಲಹೆಗಳೇನಿದ್ದಾವೆ, ಅವರು ಯಾವ ಥರದಿಂದ ಮುಂದೆ ನಡ್ಕೋಬೇಕು ಅಂತಕ್ಕಂಥದ್ದನ್ನು ಇಬ್ಬರ ಮಧ್ಯದಲ್ಲಿ, ಕಾರ್ಯಕರ್ತರ ಮತ್ತು ಮುಖಂಡರ ಮಧ್ಯದಲ್ಲಿ ಹೇಗಿರಬೇಕು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಿಕೊಂಡು ಭೇಟಿ ಆಗ್ಲಿಕ್ಕೇನೋ ಒಂದು 5 ನಿಮಿಷ ಹೋಗ್ಬೋದು. ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದಂಗೆ ಮಾಡಿದ್ರೆ ಅದು ಕಾರ್ಯಾಲಯಕ್ಕೆ ಹೋದಂಗೂ ಅಲ್ಲ. ಸಮಯ ನಿಗದಿ ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳನ್ನು ಅವತ್ತು ಕರೆಸಿಕೊಂಡು ಅಲ್ಲಿ ಕೂತ್ಕೊಂಡು 2 ಗಂಟೆ ಕೂತ್ಕೊಂಡಾಗ ಅದಕ್ಕೊಂದು ಅರ್ಥ ಇರ್ತದೆ. ನೆಪಕ್ಕೆ ಮಾತ್ರ ಅದು ಹೋಗೋದಲ್ಲ ಅಂತ ನನ್ನ ಭಾವನೆ. ಒಂದು ವಿಚಾರ, ತಾವು ಮಿನಿಸ್ಟರ್ ಆಗೋದಕ್ಕಿಂತ ಪೂರ್ವದಲ್ಲಿ ಇನ್ನೊಬ್ಬರು ಸಚಿವರು, ತಾವು CM ಅವರು ಬೆಳಗಾವಿ ಏನ ಮುಖಂಡರಿದ್ದಾರೆ, ಒಂದು ಕನ್ನಡ ಭವನದಲ್ಲಿ ದೆಹಲಿಯಲ್ಲಿ ಸಭೆ ಆಯಿತು ಅನ್ನೋ ಒಂದು ವಿಚಾರ ಹೊರಗಡೆ ಬರ್ತಾ ಇದೆ. ಏನಾದ್ರೂ ಆ ರೀತಿ ಏನಾದ್ರೂ ಚರ್ಚೆ ಆಯ್ತಾ ಸರ್? ತಮಗೆ ವಿರೋಧ ಮಾಡಿದ್ರು, ಖಾತೆ ಕೊಡಬೇಕಾದ್ರೆ ಇಲ್ಲಿಯವರು ಪ್ರಭಾವಿ ಸಚಿವರು ವಿರೋಧ ಮಾಡಿರೋ ಅನ್ನೋದು ಆರೋಪ ಇದೆ ಆರೋಪರಿಯವು ಸರ್. ಆ ರೀತಿ ಆರೋಪ ಬೇರೆ, ಸರ್? ಸತ್ಯ ಬೇರೆ. ಬೆಳಗಾವಿ ಈಗ ನಿನ್ನ ಮೇಲೆ ನಾನು ಆರೋಪ ಮಾಡ್ತೀನಿ, ನನ್ನ ಬಗ್ಗೆ ನಿನ್ನ ಒಳ್ಳೆ ಭಾವನೆ ಇಲ್ಲಪ್ಪ ಅಂತೇಳಿ ಆರೋಪ ಮಾಡ್ತೀನಿ, ಬಟ್ ನೀ ಹೇಳ್ಬೇಕಲ್ಲ. ಹಾಗೇನಿಲ್ಲ. ಮುಖ್ಯಮಂತ್ರಿಗಳು ಕರ್ನಾಟಕ ಭವನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲರೂ ಕೂಡಿದ್ವಿ.
ಆಯಾ ಜಿಲ್ಲಾ ವೈಸು ಯಾರ್ಯಾರು ಬಂದಿದ್ರು ಅವರೆಲ್ಲರನ್ನು ಕರೆಸ್ಕೊಂಡು ಕೂತ್ಕೊಂಡು ಮಂತ್ರಿ ಯಾರೇ ಆಗಲಿ ಯಾರೇ ಬಿಡಲಿ ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಒಂದಾಗಿ ಹೋಗ್ತಕ್ಕಂಥದ್ದು ಮಾಡಿದರೆ ಮುಂದೆ ಎಲ್ಲರಿಗೂ ಮತ್ತೆ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಅವ್ರು ಹೇಳಿರ್ತಕ್ಕಂಥದ್ದು. ಅದನ್ನೇನು ದೊಡ್ಡ ವಿಶೇಷ. ಬರ್ತಕ್ಕಂಥ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿ 11 ಕ್ಷೇತ್ರಗಳಲ್ಲಿ 12 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕೆಲಸ. ಆ ನಿಟ್ಟಿನಲ್ಲಿ ಹೆಚ್ಚುವರಿ ಸೀಟನ್ನ ಗೆಲ್ಲಿಸಿಕೊಂಡು ಬರೋ ನಿಟ್ಟಿನಲ್ಲಿ ಏನಾದರೂ ರೂಪರೇಷ ಏನಾದರೂ ನೀವು ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಒಂದು ಟಾರ್ಗೆಟ್ ಏನಾದರೂ ಕೊಟ್ರ ಅಂತ? ಈಗ ನ್ಯೂಸ್ ಫಸ್ಟ್ದಲ್ಲಿ ಇದೆಯಾ, ಶ್ರೀಕಾಂತ್ ಕುಬ್ಬಕಡ್ಡಿ ನ್ಯೂಸ್ ಫಸ್ಟ್ ವರದಿ ಮಾಡ್ತಾನೆ. ಆ ನ್ಯೂಸ್ ಫಸ್ಟ್ ಬೆಳಿಬೇಕು, ಇನ್ನಷ್ಟು ಅದು TRP ಹೆಚ್ಚಾಗಬೇಕು ಅಂತ ಹೇಳಿ ನೀವು ಕೆಲಸ ಮಾಡ್ತಿರ್ತಾನೆ. ನಾವು ಹಾಗೆ ಸರ್, ಈಗ ದೊಡ್ಡ ಜಿಲ್ಲೆ ಇರೋದ್ರಿಂದ ಜಿಲ್ಲಾ ವಿಭಜನೆ ಆಗ್ಬೇಕಂತ ಹೇಳಿ ಬಹಳ ದಿನದಿಂದ ಬೇಡಿಕೆ ಇದೆ. ಬಹಳ ದಿವಸದಿಂದ ಬೇಡಿಕೆ ಇದೆ. ಆ ಬೇಡಿಕೆಗೆ ಎಲ್ಲರೂ ಪೂರಕವಾಗಿದ್ದಾರೆ. ಅದನ್ನ ಸದ್ಯಕ್ಕೆ ಮಾಡಲಿಕ್ಕೆ ಕಾನೂನು ತೊಡಕಿದೆ. ಏನ್ ಸರ್ ಈ ಜನಗಣತಿ ಪ್ರಾರಂಭ ಆಗಿದೆಯಲ್ಲ, ಇದು ಮುಗಿಯುವವರೆಗೆ ಗ್ರಾಮ ಪಂಚಾಯತಿ ವಿಭಜನೆ ಮಾಡಕ್ ಬರಲ್ಲ, ಯಾವುದೇ ತಾಲೂಕು ವಿಭಜನೆ ಮಾಡಕ್ ಬರೋದಿಲ್ಲ, ಜಿಲ್ಲಾ ವಿಭಜನೆ ಮಾಡಕ್ ಬರೋದಿಲ್ಲ. ಇದು ಸೆನ್ಸಸ್ ಮುಗಿದ ಮೇಲೆ ಮಾಡಬೇಕಾಗುತ್ತೆ. ಕ್ಲೋಸ್ ಅದು ಮುಗಿದ ಮೇಲೆ ಮುಂದೆ ಹೊಸ ಅಧ್ಯಾಯ ಪ್ರಾರಂಭ.